ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು ಶಂಶೀರ್ ಬುಡೋಳಿ. ಬಿಜೆಪಿ ಚುನಾವಣೆ ಗೆಲುವಿನ ಶಿಖರವನ್ನು ಏನೋ ಮುಟ್ಟಿದೆ. ಆದರೆ ಅದೇ ಬಿಜೆಪಿ ನಮ್ಮ ದೇಶದ ಅರ್ಥಸ್ಥಿತಿಯನ್ನ ಪಾತಾಳಕ್ಕೆ ಕೆಡವಿದೆ ಎಂದು ಆರ್ಥಿಕ ಪರಿಣಿತ ಸುರಜಿತ್ ಭಲ್ಲಾ ಹೇಳಿದ್ದಾರೆ. ಸುರಜಿತ್ ಭಲ್ಲಾ ಪ್ರಧಾನಿ ನರೇಂದ್ರ ಮೋದಿ ಅವರ ಆರ್ಥಿಕ ನೀತಿಗಳನ್ನು ದೀರ್ಘಕಾಲದಿಂದ ಬೆಂಬಲಿಸ್ತಾ ಬಂದವರು. ಆದರೆ ಅವರು ಇದೀಗ ಮೋದಿಯವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಸಂಬಂಧ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಸುರ್ಜಿತ್ ಭಲ್ಲಾ ಅವರ ಲೇಖನವೊಂದು ಪ್ರಕಟವಾಗಿದೆ. ಈವರೆಗೂ ಹಲವು ಬಾರಿ ಮೋದಿ ಸರ್ಕಾರದ ಆರ್ಥಿಕ ನೀತಿಗಳನ್ನು ಹೊಗಳುತ್ತಾ ಬಂದಿರುವ ಸುರ್ಜಿತ್ ಅವರು ಈ ಲೇಖನದಲ್ಲಿ ದೇಶದ ಆರ್ಥಿಕ ಸ್ಥಿತಿ ಅಪಾಯದಲ್ಲಿರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಅಭೂತಪೂರ್ವ ಗೆಲುವು ಕಂಡಿದೆ. 2029ರ ಚುನಾವಣೆಯಲ್ಲಿ ಮತ್ತೆ ಬಿಜೆಪಿ ಗೆದ್ರೆ ಚುನಾವಣೆ ಗೆಲುವಿನ ಶಿಖರವನ್ನು ಬಿಜೆಪಿ ಏರಿಕೋತಂತೆ. ಅದೇ ಸಮಯದಲ್ಲಿ ಬಿಜೆಪಿ ಸರ್ಕಾರದ ಆರ್ಥಿಕತೆಯ ನಿರ್ವಹಣೆಯು ಕೆಳಮಟ್ಟಕ್ಕೆ ತಲುಪಿದೆ. ದೇಶದ ಅರ್ಥಸ್ಥಿತಿ ಇನ್ನಷ್ಟು ಕೆಳಕಿಳಿಯದು ಎಂದು ಹೇಳುವ ಭರವಸೆ ಇಲ್ಲ. ಆದರೆ ಈ ಎರಡೂ ಘಟನೆಗಳು ಕಾಕತಾಳೀಯವೇ ಅಥವಾ ಏಕಕಾಲದಲ್ಲಿ ನಿರ್ಧಾರವಾಗಿರುವುದೇ ಎಂಬ ಪ್ರಶ್ನೆಯನ್ನ ಸುರ್ಜಿತ್ ಎತ್ತಿದ್ದಾರೆ. ಯಾವುದೇ ಪಕ್ಷ ರಾಜಕೀಯ ಯಶಸ್ಸು ಕಂಡಿದೆ ಎಂದರೆ ಆ ಪಕ್ಷದ ಸರ್ಕಾರ ನೀತಿ ಈಗಾಗಲೇ ಸಾಕಷ್ಟು ಉತ್ತಮವಾಗಿದೆ ಎಂಬ ನಂಬಿಕೆ ಹುಟ್ಟುವುದೇ ಒಂದು ಆಳವಾದ ಅಪಾಯ. ವಾಸ್ತವ ಹಾಗಿರುವುದಿಲ್ಲ. ಪ್ರಸ್ತುತ ಪಶ್ಚಿಮ ಏಷ್ಯಾದ ಬಿಕ್ಕಟ್ಟು ಆರ್ಥಿಕ ಸುಧಾರಣೆಗಳಿಗೆ ಪರಿಪೂರ್ಣ ಬಿರುಗಾಳಿಯಾಗಿದೆ. ಹೂಡಿಕೆ ವಾತಾವರಣ ಸುಧಾರಿಸಲು, ಒಪ್ಪಂದದ ವಿಶ್ವಾಸಾರ್ಹತೆಯನ್ನು ಪುನಃಸ್ಥಾಪಿಸಲು ಮತ್ತು ಸುಧಾರಣೆಯ ಬಗ್ಗೆ ಗಂಭೀರತೆಯನ್ನು ಸೂಚಿಸಲು ಸರ್ಕಾರ ಈ ಕ್ಷಣವನ್ನು ಬಳಸದಿದ್ದರೆ ರಾಜಕೀಯ ಪ್ರಾಬಲ್ಯವಷ್ಟೇ ಕಾಣುತ್ತಿದೆ. ಚುನಾವಣೆಗಳು ಅಧಿಕಾರವನ್ನು ನೀಡಬಲ್ಲವು, ನೀತಿ ಮಾತ್ರ ಸಮೃದ್ಧಿಯನ್ನು ನೀಡಬಲ್ಲದು. ಜಗತ್ತು ನೋಡುತ್ತಿದೆ ಎಂಬುದು ನೆನಪಿರಬೇಕು ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮಾಜಿ ಕಾರ್ಯಕಾರಿ ನಿರ್ದೇಶಕರೂ ಆಗಿರುವ ಸುರ್ಜಿತ್ ಭಲ್ಲಾ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚಿಸಿ 10 ದಿನಗಳು ಆಗ್ತಾ ಇದ್ದಂತೆ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರ ಆಡಳಿತವನ್ನ ಪ್ರಶ್ನೆ ಮಾಡುವವರನ್ನ ಹತ್ತಿಕ್ಕುವ ಕೆಲಸ ಶುರು ಮಾಡಿದೆ. ಕೋಲ್ಕತ್ತಾ ಪೊಲೀಸರು ಸಾಮಾಜಿಕ ಕಾರ್ಯಕರ್ತ ಫರೀದುಲ್ ಇಸ್ಲಾಂ ಇವರನ್ನ ಸುಳ್ಳು ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇವರು ಎಸ್ಐಆರ್ ವಿರುದ್ಧ ಹೋರಾಡ್ತಾ ಇದ್ದಾರೆ. ಹೋರಾಟದ ಭಾಗವಾಗಿ ಬೆಂಗಳೂರಿಗೆ ಕೂಡ ಅವರು ಬಂದಿದ್ದರು. ಭಾನುವಾರ ತಿಲ್ಜಲದಲ್ಲಿ ಬುಲ್ಡೋಜರ್ ಕಾರ್ಯಾಚರಣೆಯನ್ನು ವಿರೋಧಿಸಿ ಜನನಿಬಿಡ ಪಾರ್ಕ್ ಸರ್ಕಸ್ 7 ಪಾಯಿಂಟ್ ಕ್ರಾಸಿಂಗ್ನಲ್ಲಿ ಪ್ರತಿಭಟನೆ ನಡೆದಿತ್ತು. ಈ ವೇಳೆ ಹಿಂಸಾಚಾರ ನಡೆದಿತ್ತು. ಕೆಪಿ ಮತ್ತು ಸಿಎಪಿಎಫ್ ಎರಡಕ್ಕೂ ಸೇರಿದ ವಾಹನಗಳನ್ನು ಜನಸಮೂಹ ಧ್ವಂಸಗೊಳಿಸಿತ್ತು. ಇದೀಗ ಪ್ರಚೋದನಕಾರಿ ಪೋಸ್ಟ್ಗಳನ್ನು ಮಾಡಿ ಈ ಪ್ರತಿಭಟನೆ ಆಯೋಜಿಸಿದ ಆರೋಪದ ಮೇಲೆ ಫರೀದುಲ್ ಇಸ್ಲಾಂ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಮಂಗಳವಾರ ಸಂಜೆ 7 ಗಂಟೆಯವರೆಗೆ ಒಟ್ಟು 46 ಮಂದಿಯನ್ನು ಬಂಧಿಸಲಾಗಿದೆ. ಬೆನಿಯಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಷ್ಟವನ್ನು ಭರಿಸಲು ಆರೋಪಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಈ ಬಗ್ಗೆ ಬಂಧನದ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿರುವ ಸಾಮಾಜಿಕ ಹೋರಾಟಗಾರ ಫರೀದುಲ್ ಇಸ್ಲಾಂ, ನಾನು ಈ ಪ್ರತಿಭಟನೆಗೆ ಕರೆ ನೀಡಿಲ್ಲ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟರ್ ನೋಡಿದೆ. ನಾನು ಹತ್ತಿರದಲ್ಲಿದ್ದರಿಂದ ನಾನು ಆ ಪ್ರತಿಭಟನೆಯಲ್ಲಿ ಭಾಗಿಯಾದೆ. ಅಲ್ಲಿ ನನಗೆ ಪರಿಚಯವಿರುವ ಯಾರೂ ಇರಲಿಲ್ಲ. ಆದರೆ ಅದು ಬುಲ್ಡೋಸರ್ ಕ್ರಮ ಮತ್ತು ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಅಳಿಸುವುದರ ವಿರುದ್ಧ ಸ್ವಯಂ ಪ್ರೇರಿತ ಪ್ರತಿಭಟನೆಯಾಗಿತ್ತು. ನನ್ನ ಹೆಸರನ್ನು ಸಹ ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಎಂದು ಹೇಳಿದ್ದಾರೆ. ಕೇವಲ 5 ದಿನಗಳಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಬಿಜೆಪಿ ಪಕ್ಷವನ್ನ ಹಿಂದಿಕ್ಕಿ 1 ಕೋಟಿಗೆ ಹೆಚ್ಚು ಫಾಲೋವರ್ಸ್ ಸಂಪಾದಿಸಿದ್ದ ಯುವಜನರ ವಿಡಂಬನಾತ್ಮಕ ಆಂದೋಲನ ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಯನ್ನ ಗುರುವಾರ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಬಿಜೆಪಿ 87 ಲಕ್ಷ ಫಾಲೋವರ್ಸ್ ಹೊಂದಿದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ 5 ದಿನಗಳಲ್ಲಿ 1.01 ಕೋಟಿ ಫಾಲೋವರ್ಸ್ ಅನ್ನ ಗಡಿಯನ್ನ ದಾಟಿತ್ತು. ನಿರುದ್ಯೋಗ ಹಾಗೂ ವ್ಯವಸ್ಥೆಯ ಮೇಲಿನ ಹತಾಶೆಯಿಂದ ಹುಟ್ಟಿಕೊಂಡ ಈ ಡಿಜಿಟಲ್ ಅಭಿಯಾನವು ಅತಿ ಕಡಿಮೆ ಅವಧಿಯಲ್ಲಿ ರಾಷ್ಟ್ರಮಟ್ಟದ ಗಮನ ಸೆಳೆದಿತ್ತು. ಸದ್ಯ 1.3 ಕೋಟಿ ಅಂದ್ರೆ 13 ಮಿಲಿಯನ್ ಫಾಲೋವರ್ಸ್ ಹೊಂದಿರುವ ಕಾಂಗ್ರೆಸ್ ಮಾತ್ರ ಸಿಜೆಪಿಗಿಂತ ಮುಂದಿದೆ. ಇನ್ಸ್ಟಾಗ್ರಾಂನಲ್ಲಿ ಇಷ್ಟೊಂದು ಜನಪ್ರಿಯತೆ ಗಳಿಸಿ ಬಿಜೆಪಿಯನ್ನು ಹಿಂದಿಕ್ಕಿದ ಬೆನ್ನಲ್ಲೇ ಎಕ್ಸ್ ವೇದಿಕೆಯು ಸಿಜೆಪಿ ಖಾತೆಯನ್ನು ಭಾರತದ ಐಟಿ ನಿಯಮಾವಳಿಗಳ ಅನ್ವಯ ಭಾರತದಲ್ಲಿ ತಡೆ ಹಿಡಿಯಲಾಗಿದೆ. ಈ ದಿಢೀರ್ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಜೆಪಿ ಸಂಸ್ಥಾಪಕ 30 ವರ್ಷದ ಯುವಕ ಅಭಿಜಿತ್ ದಿಬ್ಗೆ ನಿರೀಕ್ಷೆಯಂತೆಯೇ ಭಾರತದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಖಾತೆಯನ್ನು ನಿರ್ಬಂಧಿಸಲಾಗಿದೆ ಎಂದು ಎಕ್ಸ್ನಲ್ಲಿ ಬರೆದುಕೊಂಡು ನಿರ್ಬಂಧಿತ ಖಾತೆಯ ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಂಡಿದ್ದಾರೆ. ಬಾಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಸಾರ್ವಜನಿಕ ಸಂಪರ್ಕ ವಿಷಯದಲ್ಲಿ ಸ್ನಾತಕೋತ್ತರ ವ್ಯಾಸಂಗ ಮಾಡುತ್ತಿರುವ ಅಭಿಜಿತ್ ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯ ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿಯೂ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದರು. ಇದು ಕೇವಲ ಟ್ರೆಂಡ್ ಅಲ್ಲ, ಯುವಕರ ಹತಾಶೆಯ ನೇರ ಪ್ರತಿರೂಪ ಎಂದು ದೀಪ್ಗೆ ಪ್ರತಿಪಾದಿಸಿದರು.
ಇದೀಗ ವಾಕ್ ಸ್ವಾತಂತ್ರ್ಯದ ವೇದಿಕೆಯಾಗಿದ್ದ ಈ ಖಾತೆಯನ್ನು ನಿರ್ಬಂಧಿಸಿರುವುದು ಡಿಜಿಟಲ್ ಸೆನ್ಸರ್ಶಿಪ್ ಹಾಗೂ ಯುವಕರ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದೆ. ಒಂದು ಸಣ್ಣ ಮೀಮ್ ಪೇಜ್ ಆಗಿ ಶುರುವಾದ ಈ ಆಂದೋಲನ ಇಂದು ರಾಷ್ಟ್ರ ರಾಜಕಾರಣದ ಚರ್ಚಾ ವಿಷಯವಾಗಿ ಮಾರ್ಪಟ್ಟಿರುವುದು ಸ್ಪಷ್ಟವಾಗಿದೆ. ಹುಮ್ರೂಜ್ ಜಲಸಂಧಿಯಲ್ಲಿ ತೈಲವನ್ನು ಹೊತ್ತ ಹಡಗುಗಳು ಎಂದಿನಂತೆ ಪ್ರಯಾಣವನ್ನು ಪ್ರಾರಂಭಿಸಿದೆ ಎಂದು ವರದಿಯಾಗಿದೆ. ಮಧ್ಯಪ್ರಾಚ್ಯದಿಂದ 60 ಲಕ್ಷ ಬ್ಯಾರೆಲ್ ತೈಲದೊಂದಿಗೆ ಕಳೆದ 2 ತಿಂಗಳಿಂದ ಗಲ್ಫ್ ಪ್ರದೇಶದಲ್ಲಿ ಬಾಕಿಯಾಗಿದ್ದ 3 ಸೂಪರ್ ಟ್ಯಾಂಕರ್ಗಳು ಜಲಸಂಧಿಯನ್ನು ದಾಟಿ ಏಷ್ಯಾದ ಮಾರುಕಟ್ಟೆಗೆ ಪ್ರಯಾಣ ಮಾಡಿದೆ ಎಂದು ವರದಿಯಾಗಿದೆ. ಸೂಪರ್ ಟ್ಯಾಂಕ್ಗಳು ಹಡಗುಗಳು ಹಾದು ಹೋಗಲು ಇರಾನ್ ಗೊತ್ತುಪಡಿಸಿದ ವಿಶೇಷ ಮಾರ್ಗದ ಮೂಲಕ ಹೊರಟಿವೆ. ಫೆಬ್ರವರಿ 28ರಂದು ಯುದ್ಧ ಪ್ರಾರಂಭವಾದಾಗಿನಿಂದ ಹಾರ್ಮುಜ್ ಜಲಸಂಧಿಯ ಮೂಲಕ ಅಂತಾರಾಷ್ಟ್ರೀಯ ಸಾಗಣೆಯನ್ನು ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ವಿಶ್ವದ ಒಟ್ಟು ಇಂಧನ ಮತ್ತು ತೈಲ ಪೂರೈಕೆಯ 5ನೇ ಭಾಗವು ಈ ಕಾರ್ಯತಂತ್ರದ ಮಾರ್ಗದ ಮೂಲಕ ಹಾದು ಹೋಗುತ್ತದೆ. ಇದೀಗ ಹೊರಟ ಟ್ಯಾಂಕರ್ಗಳಲ್ಲಿ 2 ಚೀನಾದ ಟ್ಯಾಂಕರ್ಗಳು ಮತ್ತು 1 ದಕ್ಷಿಣ ಕೊರಿಯಾದ ಟ್ಯಾಂಕರ್ ಸೇರಿದೆ. ಈ ಹಡಗುಗಳು ಜೂನ್ 9ರಂದು ದಕ್ಷಿಣ ಕೊರಿಯಾದ ಅತಿದೊಡ್ಡ ತೈಲ ಸಂಸ್ಕರಣಾಗಾರ ನೆಲೆಗೆ ಆಗಮಿಸುವ ಸಾಧ್ಯತೆ ಇದೆ. ಇದುವೇ ಇವತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.